ಶ್ರೀಗುರುಭ್ಯೋ ನಮಃ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಹರಿ ಓಂ. ಶ್ರೀ ಮಧ್ವಾಚಾರ್ಯವಾಣಿ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸಿ, ಶ್ರೀಮದ್ ಆಚಾರ್ಯರ ಜೀವನ ಚರಿತ್ರೆಯನ್ನು ನಿರೂಪಿಸುವ ಅಧಿಕೃತವಾದ ಗ್ರಂಥ ಶ್ರೀಮನ್ ಮಧ್ವವಿಜಯ. ಈ ಗ್ರಂಥದ ಅನೇಕ ಸರ್ಗಗಳ ಚಿಂತನೆ ನಡೀತಾ ಇದೆ. ಈ ಚಿಂತನ ಮಾಲಿಕೆಯಲ್ಲಿ ಇಂದು ನಾವು ನೋಡತಕ್ಕಂತಹ ಭಾಗ 8ನೆಯ ಸರ್ಗ. ಶ್ರೀ ಮಧ್ವವಿಜಯದ 8ನೆಯ ಸರ್ಗದ ಚಿಂತನೆಯನ್ನು ಪ್ರಾರಂಭ ಮಾಡೋಣ. ಆಚಾರ್ಯರ ಕಥೆಗಳನ್ನು ಹೇಳಬೇಕಾದ್ರೆ ವೃತ್ತಾಂತವನ್ನು ನಿರೂಪಣೆ ಮಾಡುವ ಕ್ರಮದಲ್ಲಿ ಆಚಾರ್ಯರು ಬದರಿಕಾಶ್ರಮಕ್ಕೆ ಅಂತ ವೇದವ್ಯಾಸರ ದೇವರ ದರ್ಶನಕ್ಕೆ ಹೋಗ್ತಾರೆ. ಬದರಿಗೆ ಹೋಗಿರ್ತಾರೆ. ಅಲ್ಲಿ ಬದರಿನಾರಾಯಣನ ದರ್ಶನವನ್ನು ನಾವಿವತ್ತೇನು ದೇವಸ್ಥಾನದಲ್ಲಿ ಮಾಡ್ತೀವಿ, ಈ ಪ್ರತೀಕದಲ್ಲಿ ದೇವರ ದರ್ಶನ ಮಾಡಿ ಆಮೇಲೆ ಮೇಲ್ಬದರಿ ಅಂತ, ದೊಡ್ಡ ಬದರಿ ಅಂತ ಕರೀತಾರೆ. ಅಲ್ಲಿ ಅದು ಮನುಷ್ಯರು ಹೋಗಲಿಕ್ಕಾಗದ ತಾಣ, ಅದು ಅಗಮ್ಯವಾದ ಸ್ಥಳ. ಅಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ವೇದವ್ಯಾಸ ದೇವರ ದರ್ಶನ ಮಾಡುವ ಪ್ರಸಂಗವನ್ನು ಈ ಸರ್ಗದಲ್ಲಿ ನಿರೂಪಣೆ ಮಾಡಿದ್ದಾರೆ. ಆರಂಭದಲ್ಲಿ ಹೇಳ್ತಾರೆ, ಪ್ರತಿಭಾ ಪ್ರಭಾ ಪ್ರಮುಖ ಸದ್ಗುಣೈರ್ನಿಜೈರತಿ ವಿಸ್ಮಯಂ ನಿಯಮಿನಾಂ ಮನೋನಯನ್ ಪುರುಧೀಃ ಕದಾಚಿದಥ ವೇದನಾಯಕಂ ವಿಜನೇಶನೈರುಪಸಸಾದತಂ ವನೇ. ಆಚಾರ್ಯರು ದೊಡ್ಡ ಬದರಿಯಲ್ಲಿ ಹೋಗಿ ವೇದವ್ಯಾಸ ದರ್ಶನಕ್ಕೆ ಅಂತ ನಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿದ್ದ ಎಲ್ಲ ತಪಸ್ವಿಗಳಿಗೆ ಆಶ್ಚರ್ಯ ಅನ್ನಿಸ್ತಾ ಇತ್ತು, ಅದ್ಭುತ ಅನ್ನಿಸ್ತಾ ಇತ್ತು ಆಚಾರ್ಯರನ್ನ ನೋಡಿದರೆ ಅಂತ. ಯಾಕೆ ಅಂತಂದರೆ ಪ್ರತಿಭಾ ಪ್ರಭಾ ಪ್ರಮುಖ ಸದ್ಗುಣೈಹಿ, ಅವರ ಪ್ರತಿಭೆ, ಆಚಾರ್ಯರ ಜ್ಞಾನ ಅದ್ಭುತವಾದದ್ದು. ವೇದವ್ಯಾಸ ದೇವರನ್ನು ಸ್ತೋತ್ರ ಮಾಡ್ತಾ ಹೋಗ್ತಾ ಇದ್ದಾರೆ ಆಚಾರ್ಯರು. ಎಂಥ ಜ್ಞಾನ ನಿಧಿ ಇವರು. ಆಮೇಲೆ ಪ್ರಭಾ, ಕಾಂತಿ, ಅದ್ಭುತವಾದ ಕಾಂತಿ ಹೊರಸೂಸ್ತಾ ಇತ್ತು ಆಚಾರ್ಯರ ದೇಹದಿಂದ ಅಂತ. ಆ ಪ್ರಭೆ ಇರುತ್ತೆ, ಕಾಂತಿ ಪ್ರಭೆ ಬರ್ತಾ ಇರಬೇಕಾದ್ರೆ ಒಳ್ಳೆ ಮುಖದಲ್ಲಿ ತೇಜಸ್ಸು, ಬಾಯಲ್ಲಿ ದೇವರ ಸ್ತೋತ್ರ. ಇದನ್ನು ಮಾಡ್ತಾ ದೃಢವಾದ ದೇಹ, ದೃಢಕಾಯ ಆಚಾರ್ಯರದ್ದು, ಸಲ್ಲಕ್ಷಣೋಪೇತವಾದದ್ದು, 32 ಲಕ್ಷಣೋಪೇತ ಶರೀರ ಅದು. ಅಂಥ ಭವ್ಯವಾದ ಶರೀರದಲ್ಲಿ ಇಡೀ ಶರೀರ ಈ ತನು ನಿನ್ನದು, ಜೀವನ ನಿನ್ನದು ಅಂತ ಹೇಳಿದಾಗ ಎಲ್ಲವೂ ನಿನಗರ್ಪಣೆ ಗುರುವೇ ಅಂತ ವೇದವ್ಯಾಸ ದೇವರ ದರ್ಶನ ಮಾಡ್ತಾ ಮುಂದೆ ಮುಂದೆ ಬರ್ತಾ ಇದ್ದಾಗ ಅತಿ ವಿಸ್ಮಯಂ ನಿಯಮಿನಾಂ, ಅಲ್ಲಿದ್ದ ತಪಸ್ವಿಗಳಿಗೆಲ್ಲ ಅದ್ಭುತ, ಆಶ್ಚರ್ಯ, ವಿಸ್ಮಯ ಅಂತ ಅನಿಸ್ತಾ ಇತ್ತು ಅಂತ ನೋಡಿದರೆ. ಅಂಥ ರೂಪ. ಹಾಗೆ ಅವರಿಗೆಲ್ಲರಿಗೂ ಬೆರಗುಗೊಳಿಸ್ತಾ ಮುಂದೆ ಬಂದು ವೇದವ್ಯಾಸರಿಗೆ ಅವರು ನಮಸ್ಕಾರ ಮಾಡ್ತಾರಂತೆ. ದೇವರ ಸಮೀಪ ಬಂದು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ವೇದವ್ಯಾಸರಲ್ಲಿ ಜ್ಞಾನೋಪದೇಶ ಮಾಡ್ತಾ ಇರ್ತಾರೆ. ಎಲ್ಲರಿಗೆ ತತ್ವಗಳ ಬಗ್ಗೆ ವೇದಾರ್ಥ ನಿರ್ಣಯವನ್ನು ಮಾಡತಕ್ಕಂತಹ ಬ್ರಹ್ಮಸೂತ್ರಗಳನ್ನು ಬರೆದು ಅದರ ಉಪದೇಶವನ್ನು ಮಾಡ್ತಿರ್ತಾರೆ. ಅದು ಹೇಗೆ ಕಾಣಿಸ್ತಾ ಇತ್ತು, ಆಚಾರ್ಯರು ಕೂತು ಆ ಉಪದೇಶವನ್ನು ಶ್ರವಣ ಮಾಡಿದ್ರಂತೆ. ಅದು ಹೆಂಗಿತ್ತು ಅಂತಂದರೆ ಹೇಳ್ತಾರೆ, ಪುರ ಏವ ಪೂರಿತಮಪೂರಯತ್ ಪುನರ್ನನು ಕೃಷ್ಣ ಏಷ ಪರಮಾರ್ಥ ಸಂಖ್ಯೆಯ ಭಗವನ್ ಮನಃ ಪುರಮಿವಾಯತಂ ಪುರಾ ನಿಜಧಾಮ ತಾಂಚ ಜಗೃಹೇ ತದದ್ಭುತಂ. ಭಾಗವತದ ಕಥೆಯಲ್ಲಿ ನೋಡಬೇಕಾದರೆ ಕೃಷ್ಣ ತನ್ನವರಿಗೆ ಏನು ತೊಂದರೆ ಆಗಬಾರ್ದು ಶತ್ರುಗಳಿಂದ ಅಂತ ಅಂದ್ಕೊಂಡು ದ್ವಾರಕಾ ಪಟ್ಟಣವನ್ನು ಮಾಡಿ ತನ್ನವರನ್ನೆಲ್ಲ ಅಲ್ಲಿ ತಗೊಂಡೋಗಿ ಹಿಟ್ಟ ಅಂತ ನಾವು ಈ ಉಲ್ಲೇಖವನ್ನು ಕಾಣ್ತೀವಿ. ಮೊದಲೇ ತುಂಬ ಸಂಪದ್ಭರಿತವಾದ ಪಟ್ಟಣ ದ್ವಾರಕಾ ಪಟ್ಟಣ. ಅಂಥ ದ್ವಾರಕೆಯಲ್ಲಿ ಕೃಷ್ಣ ತಾನಿದ್ದು ಹೋಗಿ ಇನ್ನೂ ವಿಶೇಷ ಕಳೆಯನ್ನು ತುಂಬಿಸಿದಂತೆ. ಕೃಷ್ಣ ಹೋದರೆ ಆ ಸೊಬಗೆ ಬೇರೆ, ಸೌಂದರ್ಯವೇ ಬೇರೆ. ಮೊದಲೇ ಸಂಪದ್ಭರಿತವಾದ ದ್ವಾರಕೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಉಲ್ಲೇಖ ಮಾಡ್ತಾರೆ. ಹಾಗೆ ಆಚಾರ್ಯರು ಮಹಾಜ್ಞಾನನಿಧಿ, ಸರ್ವಜ್ಞರವರು. ಅಂಥ ಶ್ರೀಮದಾಚಾರ್ಯರು ವೇದವ್ಯಾಸರ ಸನ್ನಿಧಾನಕ್ಕೆ ಬಂದು ವೇದವ್ಯಾಸರ ಮಾತುಗಳನ್ನು ಶ್ರವಣ ಮಾಡಿ ಇನ್ನೂ ಜ್ಞಾನವನ್ನೇ ಹೆಚ್ಚಿಗೆ ಬೆಳೆಸ್ಕೊಂಡ್ರಂತೆ. ಇದು ದ್ವಾರಕೆಗೆ ಶೋಭೆ ತಂದ ಕೃಷ್ಣನಂತೆ ಆಚಾರ್ಯರ ಜ್ಞಾನಕ್ಕೆ ಈ ಪುಟಕ್ಕಿಟ್ಟಂತೆ ಚಿನ್ನ ಅಂತ ಹೇಳಿದಂತೆ ಇನ್ನೂ ಮೆರುಗನ್ನು ತಗೊಂಡು ಬಂದಿದ್ದು ವೇದವ್ಯಾಸ ದೇವರ ಹಿತೋಕ್ತಿಗಳು, ಉಪದೇಶಗಳಿಂದ ಅವರು ಹಾಗೆ ಕಂಗೊಳಿಸ್ತಾ ಇದ್ದರು ಅಂತ ವರ್ಣನೆ ಮಾಡ್ತಾರೆ.
ಏನೇನು ಕೇಳ್ತಾ ಇದ್ರು ಅಂತಂದರೆ ಇತಿಹಾಸ ಸುಂದರ ಪುರಾಣ ಸೂತ್ರ ಸತ್ಪ್ರಿಯ ಪಂಚರಾತ್ರ ನಿಜಭಾವ ಸಂಯುತಂ. ಇತಿಹಾಸ, ಪುರಾಣಗಳು ಮತ್ತು ಪಂಚರಾತ್ರ ಇವುಗಳೆಲ್ಲದರ ಹೃದ್ಗತವನ್ನು ತಿಳಿಸ್ತಾ ಇದ್ರು. ಅದರಲ್ಲಿ ಏನು ಹೇಳಿದ್ದಾರೆ, ಹೆಂಗೆ ಉಪಾಸನ ಮಾಡಬೇಕು, ಎಂಥ ತತ್ವಗಳು ಅಂತ ವೇದವ್ಯಾಸ ದೇವರು ಉಪದೇಶ ಮಾಡ್ತಾ ಇದ್ದಾಗ ಅದರಲ್ಲಿ ಕೇಳ್ತಾ ಇದ್ರಂತೆ. ಮಾತು ಅಂದರೆ ಚಂದ, ದೇವರದು ಸುಂದರವಾದ ಮಾತು. ಅಂಥ ಮಾತುಗಳನ್ನು, ತತ್ವಗಳನ್ನು ಕೇಳ್ತಾ ಕೇಳ್ತಾ ಆಚಾರ್ಯರಲ್ಲೇ ಕೂತಿದ್ರು. ಕೂತಾಗ ವೇದವ್ಯಾಸ ದೇವರು ಉಪದೇಶ ಮಾಡಿದ ಮೇಲೆ ಹೇಳಿದರಂತೆ, ಮುಂದೆ ಹೋಗಿ ಬರೋಣ ಬಾ ಅಂತ ಅಂದ್ಕೊಂಡು ಆ ಬದರಿಕಾಶ್ರಮದ ಇನ್ನೊಂದು ಭಾಗಕ್ಕೆ ಕರ್ಕೊಂಡು ಹೋದ್ರಂತೆ. ಅಥ ಬಾದರಾಯಣ ಸಹಾಯ ಸಂಪದ ಪ್ರಯಯೌ ಪ್ರಣಂತು ಅಮಿತಾಂತರೋ ಯುತಃ ಅಪಿ ನಾದಿರಾಯಣ ಪದೋದಿತಂ ಹರೇಹೇ ವಪುರಂತರಂ ಲಸಿತಮಾಶ್ರಮಾಂತರೇ. ಆ ವೇದವ್ಯಾಸ ದೇವರು ಶ್ರೀಮದ್ ಆಚಾರ್ಯರನ್ನು ಕರ್ಕೊಂಡು ಬದರಿಕಾಶ್ರಮದ ಇನ್ನೊಂದು ಭಾಗಕ್ಕೆ ಹೋಗ್ತಾರೆ. ಆ ಇನ್ನೊಂದು ಭಾಗದಲ್ಲಿ ತನ್ನದೇ ಇನ್ನೊಂದು ರೂಪವನ್ನು ದರ್ಶನ ಮಾಡಿಸ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಶಮ್ಯಾಪ್ರಾಸ ಅಂತ ಸ್ಥಳ, ಅಲ್ಲಿ ತಾವು ವೇದವ್ಯಾಸ ರೂಪದಿದ್ದಾರೆ. ಇನ್ನೊಂದು ಪ್ರದೇಶದಲ್ಲಿ ಅದೇ ಬದರಿಯಲ್ಲಿ ಬದರಿ ನಾರಾಯಣನಾಗಿ ಅಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವನ ದರ್ಶನಕ್ಕೆ ಹೋಗೋಣ ಅಂತ ಕರೆದ್ರಂತೆ. ಸರಿ ಅಂತ ಹೋಗ್ತಾ ಇದ್ದಾರೆ. ಆಗ ವೇದವ್ಯಾಸ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತಂದರೆ, ಜ್ವಲನಂ ಜ್ವಲಂತಮಿವ ಧೂಮವರ್ಜಿತಂ. ಜನಿವಾರ, ಕೌಪೀನ, ಉಡುದಾರ ಇವುಗಳನ್ನು ಕಟ್ಕೊಂಡು ಹೊಗೆಯಿಲ್ಲದ ಬೆಂಕಿ ಎಷ್ಟು ಧಗ 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 ಅಂತ ಜ್ವಲಿಸತ್ತೋ ಅಂಥ ತೇಜಸ್ಸಂತೆ. ಹೊಗೆ ಇತ್ತು ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಅಂತ ಅರ್ಥ. ಅದೇ ಹೊಗೆ ಇಲ್ಲ ಅಂತಂದರೆ ಚೆನ್ನಾಗಿ ಜ್ವಲಿಸ್ತಾ ಇದೆ ಬೆಂಕಿ ಅಂತ ಅರ್ಥ. ಅಂಥ ಅಗ್ನಿಗೆ ಸಮನಾದ ತೇಜಸ್ಸು ವೇದವ್ಯಾಸ ದೇವರದು. ಅಂಥ ಜಟಾಮಂಡಲದಿಂದ ಕೂಡಿಕೊಂಡು ಆಚಾರ್ಯರನ್ನು ಕರ್ಕೊಂಡು ಬದ್ರಿನಾರಾಯಣನ ದರ್ಶನಕ್ಕೆ ಹೋಗ್ತಾರೆ. ದರ್ಶನಕ್ಕೆ ಹೋದಾಗ ಅಲ್ಲಿ ಪ್ರಚುರಾತ್ಮ ಸೌಖ್ಯತರಮಪ್ಯನಾರತಂ ಅಂತ ಸುಖ ಸ್ವರೂಪನಾದ ಬದ್ರಿನಾರಾಯಣನ ಕಾಣ್ತಾರೆ. ಕಂಡು ಕೂಡಲೇ ಆಚಾರ್ಯರು ಸ್ಮರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಂತೆ. ಬದ್ರಿನಾರಾಯಣ ದರ್ಶನ ಮಾಡಿಕೊಂಡು ನಯನದ್ವಯೇನ ನಲಿನ ಪ್ರಭಾಮುಷಾ ಪರಿಫುಲ್ಲತಾ ವಿಲಸಿತೇನ ವಿಸ್ಮಯಾತ್ ತಮವೇಕ್ಷ್ಯ ಧರ್ಮ ದುರ್ಲಭಂ ಮನಸೇತಿ ಭೂರಿತರ ಮಾನಸೋಸ್ಮರತ್. ಆ ಬದ್ರಿನಾರಾಯಣನ ಕಣ್ಣು ಅರಳಿದ ಕಣ್ಣುಗಳು. ಆಯತಾಭ್ಯಾಂ ವಿಶಾಲಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ಅಂತ ಪ್ರಾರ್ಥನೆ ಮಾಡಬೇಕು. ದೇವ್ರ ಪೂಜೆ ಮಾಡೋ ಸಮಯದಲ್ಲಿ ನಾವು ಮಾಡ್ತೀವಿ. ನಿನ್ನ ವಿಶಾಲವಾದ ಕಣ್ಣಿಂದ ನಮ್ಮನ್ನು ನೋಡಪ್ಪ, ಅಂತಃಕರಣದಿಂದ ನೋಡು ಅಂತ ಬೇಡ್ಕೊಳ್ಬೇಕು. ಆ ಕಣ್ಣುಗಳನ್ನು ನೋಡಿದಾಗ ಕಮಲಗಳೇ ಬಾಡ್ಕೊಂಡು ಬಿಟ್ಟುವಂತೆ. ಯಾಕೆಂದರೆ ನಾವೇ ಸುಂದರ ಅಂತ ಬೀಗ್ತಾ ಇದ್ವಿ, ನನಗಿಂತ ಸುಂದರವಾದದ್ದು ಇಂಥ ಪರಮಾತ್ಮನ ಕಣ್ಣುಗಳಿದ್ದಾವಲ್ಲ ಅಂತ ತಮ್ಮ ಕಾಂತಿಯನ್ನು ಕಮ್ಮಿ ಮಾಡಿಕೊಂಡ್ವು ಅಂತ ಹೇಳ್ತಾರೆ. ಅಂಥ ಪರಮಾತ್ಮನನ್ನು ಕಂಡು ಅವನನ್ನು ಸ್ಮರಣೆ ಮಾಡಿದರೆ ಸಾಕು. ಸಬಾಹ್ಯ ಅಭ್ಯಂತರ ಶುಚಿ, ಒಳಗೆ ಹೊರಗೆ ಎರಡೂ ಥರದಲ್ಲೂ ಕೂಡ ಪರಿಶುದ್ಧನಾಗಿ ಬಿಡುತ್ತಾನೆ ವ್ಯಕ್ತಿ ಪುಂಡರೀಕಾಕ್ಷನ ಸ್ಮರಣೆ ಮಾಡಿ. ಅಂಥದ್ರಲ್ಲಿ ಆ ಬದ್ರಿನಾರಾಯಣನನ್ನು ದರ್ಶನ ಮಾಡಿಕೊಂಡು ಅಧರ್ಮ ದುರ್ಲಭಂ, ಅಧಾರ್ಮಿಕರಿಗೆ ತಾನು ಒಲಿಯೋದಿಲ್ಲ ಅಂತ ತೋರಿಸ್ಲಿಕ್ಕೋಸ್ಕರನೇ ಪರಮಾತ್ಮ ಧರ್ಮನಿಗೆ ಮಗನಾಗಿ ಅವತಾರ ಮಾಡಿದ. ಧರ್ಮ ಅಂತಂದರೆ ಯಮದೇವರು, ಯಮಧರ್ಮ. ಆ ಯಮದೇವರಿಗೆ ಮಗನಾಗಿ ಅವತಾರ ಮಾಡಿದ್ದಾನೆ ನಾರಾಯಣನಾಗಿ. ಇದನ್ನು ದಾಸರು ಹೇಳ್ತಾರೆ. ಪಂಢರಾಪುರಕ್ಕೆ ಶ್ಯಾಮಸುಂದರ ದಾಸರು ಹೋದಾಗ ವಿಠ್ಠಲನ ಮುಂದೆ ನಿಂತಾಗ ಈ ಪ್ರಸಂಗವನ್ನು ಅವರು ಚಿಂತನೆ ಮಾಡ್ತಾರೆ. ನಿಗಮಗಳಿಗೆ ಸಿಗದವನ ನಾಲ್ಮುಗನ ನಾಭಿಲಿ ಪಡೆದವನ ರವಿ ಮಗನಿಗೆ ಮಗನಾದವನ ನಿಜ ಭಟ ಜನರಿಗೆ ಮುಕ್ತಿ ಪ್ರದನ ಜಗನ್ನಾಥ ದಾಸರಿಗೆ ಸೊಗಸಾದ ಮೃಷ್ಟಾನ್ನ ಬಗೆ ಬಗೆಲುಣಿಸಿದ ಖಗಪತಿ ಗಮನನ ಕಂಡೇನಾ ಕಣ್ಣಾರೇನಾ ಕಂಡೇನಾ. ರವಿ ಮಗನಿಗೆ ಮಗನಾದವನ, ರವಿ ಸೂರ್ಯ, ಸೂರ್ಯನ ಮಗ ಯಮ, ಆ ಯಮನಿಗೆ ಮಗನಾದವನ, ರವಿಯ ಮಗನಿಗೆ ಮಗನಾದವನ ಕಂಡೇನ ಅಂತ ಹೇಳ್ತಾರೆ. ಅಲ್ಲಿ ವಿಠ್ಠಲನ ದರ್ಶನ ಮಾಡ್ತಾ ಇದ್ರು ಕೂಡ ಅವರ ಕಣ್ಣು ಮುಂದೆ ಬೇರೆ 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 ಭಗವದ್ ರೂಪಗಳು ಬರ್ತಾ ಇದ್ದಾವೆ. ಹಾಗೆ ನಾರಾಯಣನ ಸ್ತೋತ್ರ ಮಾಡಬೇಕಾದ್ರೆ ಸೂರ್ಯಜನ ಮಗನಾಗಿ ಬಂದವನು ಅಂತ, ಸೂರ್ಯಜನಾದವನು ಯಮ, ಆ ಯಮನಿಗೆ ಮಗನಾಗಿ ಬಂದ ಪರಮಾತ್ಮನ ರೂಪ ನಾರಾಯಣ ರೂಪ. ಅಲ್ಲಿ ನರ ನಾರಾಯಣ ಅಂತ ಹೇಳ್ತೀವಿ. ನರ ಅಂತಂದರೆ ಶೇಷದೇವರು, ಶೇಷದೇವರು ಕೂಡ ಇಲ್ಲಿ ಅವತಾರ ಮಾಡ್ತಾರೆ ಪರಮಾತ್ಮನ ಜೊತೆಗೆ ನರನಾರಾಯಣರು ಅಂತ. ಆ ರೂಪವನ್ನು
ಆದ್ದರಿಂದಾಗಿ ಅಧಾರ್ಮಿಕರಿಗೆ ಸಿಗುವ ರೂಪ ಅಲ್ಲ ಇದು. ಯಾಕೆಂದರೆ ಅವನು ಧಾರ್ಮಿಕರಿಗೆ ಸುಲಭ, ಅಧಾರ್ಮಿಕನಿಗೆ ಸುಲಭ ಅಲ್ಲ, ಅವನು ಸುಲಭನೋ ಹರಿ. ಆದ್ದರಿಂದಾಗಿ ಆ ಪರಮಾತ್ಮನ ದರ್ಶನ ಮಾಡಿದ್ದಾರೆ. ದರ್ಶನ ಮಾಡಿದ ಕೂಡಲೇ ಏನಾಗುತ್ತೆ ಅಂತಂದರೆ ಬೇರೆ 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 ರೂಪಗಳ ಚಿಂತನೆ ಆಚಾರ್ಯರ ಕಣ್ಣು ಮುಂದೆ ಬರ್ತಾ ಇದೆ. ಅದು ದಶಾವತಾರದ್ದು ಆಗ್ಬೋದು, ಬೇರೆ ಬೇರೆ ಅವತಾರಗಳದ್ದು ಕೂಡ ಆಗಬಹುದು. ಅದನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಚತುರಾನನಾಯ ಚತುರಃ ಪುರಾಗಮಾನ್ ಪ್ರದದಾವಸಾವ ನಿಮಿಷೇಶ್ವರ ಪ್ರಭು ವಿನಿಹತ್ಯ ಹಿ ಶ್ರುತಿಮುಷಂ ಪುರಾತನಂ ವಪುಷೋದ್ಧತಂ ಹಯಮುಖೇನ ಸದ್ರಿಪುಂ. ಇಲ್ಲಿ ಈ ಸರ್ಗ ಸಾಮಾನ್ಯವಾಗಿ ಶ್ಲೇಷ ಅಲಂಕಾರಯುಕ್ತವಾದ ಸರ್ಗ ಇದು. ಶ್ಲೇಷಾಲಂಕಾರ ಅಂತಂದರೆ ಪದ ಒಂದೇ, ಅರ್ಥ ಬೇರೆ, ಎರಡು ಥರ ಅರ್ಥ ಇರುತ್ತೆ. ನಾನಾರ್ಥ ಸಂಶ್ರಯ ಶ್ಲೇಷ ವರ್ಣ್ಯೋಭಯಾಶ್ರಿತ ಅಂತ ಮಾತು. ಅನೇಕ ಅರ್ಥ ಇರುತ್ತೆ, ಪದ ಒಂದೇನೆ, ಆ ಪದಕ್ಕೆ ಒಂದು ಕಡೆ ಒಂದು ಅರ್ಥ, ಇನ್ನೊಂದು ಬಾರಿ ಅದನ್ನು ತಿರುವು ಹಾಕಿ ನೋಡಿದಾಗ ಆಗೋ ಅರ್ಥವೇ ಬೇರೆ. ಅಂಥ ಅಪೂರ್ವವಾದ ವರ್ಣನೆ ಇರುವ ಶ್ಲೋಕಗಳೇ ಈ ಸರ್ಗದ ತುಂಬ ನಮಗೆ ಕಂಡು ಬರ್ತಾವೆ. ಅದರಲ್ಲಿ ಹೇಳ್ತಾರೆ ಚತುರಾನನಾಯ ಪುರ ಅಂತನ್ಕೊಂಡು ಹಿಂದೆ ಬ್ರಹ್ಮದೇವರಿಗೆ ವೇದವನ್ನು ಉಪದೇಶ ಮಾಡಿರ್ತಕ್ಕಂತಹ ರೂಪ ಅಂತ ಸ್ಮರಣೆ ಮಾಡ್ತಾರೆ. ಈ ಮತ್ಸ್ಯಾವತಾರಿಯಾಗಿ ಪರಮಾತ್ಮ ಬಂದ. ಅವಾಗ ಏನು ಮಾಡಿದ ಅಂತಂದರೆ ಆ ಸೋಮಕಾಸುರ ಅಂತಹ ದುಷ್ಟನನ್ನು ಸಂಹಾರ ಮಾಡಿ ಮತ್ತೆ ವೇದವನ್ನು ತಗೊಂಡು ಬಂದು ಹಯಗ್ರೀವ ದೇವರಿಗೆ ಕೊಡ್ತಾನೆ. ಅವನು ಮತ್ಸ್ಯ. ಇದೇ ಥರಾನೇ ಇದು ಒಂದರ್ಥ. ವಿನಿಹತ್ಯ ಹಿ ಶ್ರುತಿಮುಷಂ ಪುರಾತನಂ. ಶ್ರುತಿಮುಷ ಅಂದರೆ ಶ್ರುತಿಯನ್ನು ಅಪಹಾರ ಮಾಡಿದ ಕಳ್ಳ. ಅವನನ್ನು ಕೊಂದು ವೇದವ್ಯಾಸ ಬ್ರಹ್ಮದೇವರಿಗೆ ತಾವು ವೇದವನ್ನು ಕೊಡ್ತಾನೆ ಪರಮಾತ್ಮ ತಾನು. ಅದೇ ಥರನೇ ಹಯಗ್ರೀವನಾಗಿ ಬಂದ ದೇವರು. ಹಯಗ್ರೀವನಾಗಿ ಯಾಕೆ ಬಂದ ಅಂದರೆ ಮಧು ಕೈಟಭ ಅಂತ ಇಬ್ಬರು ರಾಕ್ಷಸರು, ಆ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿ ಮತ್ತೆ ವೇದಾದಿಗಳನ್ನು ಪರಮಾತ್ಮ ಕೊಡ್ತಾನೆ. ಹಾಗಾದರೆ ಇಲ್ಲಿ ಶ್ಲೋಕ ಒಂದು ಹೇಳ್ತಾ ಇರೋ ಅರ್ಥ ಎರಡು. ಒಂದು ಕಡೆ ಬ್ರಹ್ಮದೇವರಿಗೆ ವೇದವನ್ನು ತಂದುಕೊಟ್ಟ ಮತ್ಸ್ಯಾವತಾರವನ್ನು ವರ್ಣನೆ ಮಾಡಿದರೆ, ಮಧುಕೈಟಭರನ್ನು ಸಂಹಾರ ಮಾಡಿ ಜ್ಞಾನೋಪದೇಶಕವಾಗಿರತಕ್ಕಂತಹ ಹಯಗ್ರೀವ ಅವತಾರವನ್ನು ಸ್ಮರಣೆ ಮಾಡ್ತಾರೆ. ವಿಶೇಷವಾಗಿ ಶಂಖಾಕ್ಷ ಪುಸ್ತಕ ಸುಬೋಧ ಯುತಾಬ್ಜಬಾಹುಂ ಅಂಥೇಳಿ ಅಕ್ಷಮಾಲೆ ಮತ್ತು ಪುಸ್ತಕವನ್ನು ಧಾರಣೆ ಮಾಡಿರುವ ಜ್ಞಾನಪ್ರದವಾದ ರೂಪ ಅದು ಹಯಗ್ರೀವ ದೇವರ ರೂಪ ಅಂತ ಅದನ್ನು ಚಿಂತನೆ ಮಾಡಬೇಕು. ಈ ಥರ ಚಿಂತನೆ ಮಾಡಿ ಆದಮೇಲೆ ಮುಂದೆ ಕೂರ್ಮಾವತಾರದ ವರ್ಣನೆ ಮಾಡ್ತಾರೆ, ವರಾಹನನ್ನು ಸ್ತೋತ್ರ ಮಾಡ್ತಾರೆ. ಎಲ್ಲವನ್ನು ಮುಳುಗಿದಾಗ ಮತ್ತೆ ಮೇಲೆದ್ದು ತೊಗೊಂಡು ಬಂದ ಕೂರ್ಮರೂಪಿ, ತೊಗೊಂಡು ಬಂದು ಅವ್ರ ಕೈಯಲ್ಲಿ ಅಮೃತ ಮಥನವನ್ನು ಮಾಡಿಸಿ ಯಾರ್ಯಾರಿಗೆ ಏನು ಬೇಕೋ ಯೋಗ್ಯತಾನುಸಾರವಾಗಿ ಅದನ್ನು ಕೊಟ್ಟ. ಅದೇ ಥರನೇ ಮುಳುಗಿ ಹೋದ ಭೂಮಿಯನ್ನು ಕೂಡ, ಕಕ್ಷೆಯಿಂದ ಕಳಚಿದ ಭೂಮಿಯನ್ನು ಕೂಡ ಮತ್ತೆ ಸ್ವಸ್ಥಾನದಲ್ಲಿ ಇಟ್ಟವನು ವರಾಹ. ವರಾಹ ಅಂತಂದರೆ ವರೇಣ್ಯ, ಶ್ರೇಷ್ಠನಾದವನು ಪರಮಾತ್ಮ, ಸರ್ವೋತ್ತಮನಾದವನು. ಆದ್ದರಿಂದಾಗಿ ಅಂಥ ವರಾಹನನ್ನು ಮತ್ತು ಮತ್ಸ್ಯಾವತಾರವನ್ನು ಎರಡನ್ನೂ ಕೂಡ ಇಲ್ಲಿ ಚಿಂತನೆ ಮಾಡ್ತಾರೆ. ಇದಾದ ಮೇಲೆ ಮುಂದೆ ನರಸಿಂಹಾವತಾರ. ನರಸಿಂಹ ಏಷ ವಿದದಾರ ದಾರುಣಂ ಪ್ರತಿಘೋದಯೇ ನಖರ ಚಕ್ರ ತೇಜಸ ಸ್ವರಿಪುಂ ಕ್ಷಣೇನ ಸರಸಸ್ಫುರತ್ತನುಂ ಪೃಥು ಸತ್ವಮಿಷ್ಟ ಜನ ಭೀತಿ ಭಂಜನ ಅಂತ ಪರಮಾತ್ಮ ಭಕ್ತರ ಭಯವನ್ನು ಪರಿಹಾರ ಮಾಡತಕ್ಕಂಥವನು. ಭವಭಯ ಹಾರಿ ಅಂತ ಹೇಳ್ತಾರೆ ಅವನನ್ನು. ತನ್ನ ಭಕ್ತನಾದ ಪ್ರಹ್ಲಾದನಿಗೆ ತೊಂದರೆಯಂತಾದಾಗ ನರಸಿಂಹನಾಗಿ ಬಂದು ತನ್ನ ಉಗುರುಗಳಿಂದ ಹಿರಣ್ಯಕಶಿಪುವಿನ ಬಗೆಯನ್ನು ಬಗೆದುಬಿಟ್ಟ, ಉದರವನ್ನು ಸೀಳಿಬಿಟ್ಟ ಪರಮಾತ್ಮ. ಇದು ನರಸಿಂಹಾವತಾರ. ಆದರೆ ಇನ್ನೊಂದು ಅವತಾರ, ಸೀಳೋ ಅವತಾರ ಯಾವುದು ಅಂತಂದರೆ ಅದು ತಾಪಸ. ಗಜೇಂದ್ರ ನೀರಲ್ಲಿ ಬಿದ್ದು ವಿಲವಿಲ ಅಂತ ಒದ್ದಾಡಿ ಕೊನೆಗೆ ಪರಮಾತ್ಮನೇ ಗತಿ ಅಂತ ತನ್ನೆಲ್ಲ ಶಕ್ತಿ ಇದಕ್ಕೆ ಪ್ರಯೋಜನ ಇಲ್ಲ ಅಂತ ತಿಳಿದು ದೇವರನ್ನು ಸ್ತೋತ್ರ ಮಾಡ್ತಾನಲ್ಲ, ಆವಾಗ ಬಂದು ದಾಸರು ಹೇಳ್ತಾರೆ, ಕರಿಮ ಕರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆದಿಮೂಲ ಎಂಬೋ ನಾಮವೇ ಕಾಯ್ತೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ. ದೇವರೇ ನೀನು ಬರೋದೇ ಬೇಡ, ನಿನ್ನ ನಾಮಸ್ಮರಣೆ ಇದ್ದರೆ ಸಾಕು, ನಿನ್ನ ಹೆಸರಿಂದನೇ ಕೆಲಸ ಆಗಿಬಿಡುತ್ತೆ ಅಂತ. ಕೆಲವು ಕಡೆ ಯಾರ್ದಾದ್ರೂ ಹೆಸರು ಹೇಳಿದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಿರ್ತಾರಲ್ಲ, ಹಾಗೆ ಏನಾದರೂ ಕೆಲಸ ಆಗಬೇಕು ನಾರಾಯಣ ಅಂದರೆ ಸಾಕು, ಅದನ್ನೇ ಹೇಳ್ತಾರೆ ನೋಡಿ. ಆದಿಮೂಲ ಎಂಬೋ ನಾಮ ಬೇಕಾಯಿತು, ಎಲ್ಲದಕ್ಕಿಂತ ಮೂಲನಾದ ಪರಮಾತ್ಮನೇ ಸರ್ವಮೂಲನೇ ಅಂತ ಸ್ತೋತ್ರ ಮಾಡಿತು ಗಜ. ಆಹೇ ದಮಾದಿ ಪುರುಷಾಖಿಲ ಲೋಕನಾಥ
ಶ್ರವಣ ಮಂಗಲ ನಾಮಧೇಯ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ. ನಾರಾಯಣಾಖಿಲ ಗುರು ಭಗವನ್ ನಮಸ್ತೆ ಅಂತ ಸ್ತೋತ್ರ ಮಾಡಿ ಭಕ್ತಿಯಿಂದ ಪುಷ್ಪವನ್ನು ಹಿಡಿದು ಕೂಡಲೇ ಅಲ್ಲಿ ತಾಪಸನಾಗಿ ಗರುಡನ ಮೇಲೆ ಬಂದುಬಿಟ್ಟ ಪರಮಾತ್ಮ. ಅದನ್ನು ಕೂಡ ಸ್ಮರಿಸ್ತಾರೆ ಪಂಡಿತಾಚಾರ್ಯರು. ಈ ಶ್ಲೋಕದಲ್ಲಿ ಹೇಳ್ತಾ, ಆಚಾರ್ಯರು ದೇವರನ್ನು ಕಾಣಬೇಕಾದರೆ ಸೀಳಿದ ಅಂತ ಪ್ರಸಂಗ ಬಂದಾಗ ಅವನ ಹೊಟ್ಟೆಯನ್ನು ಸೀಳಿದ ನರಸಿಂಹನ ಸ್ಮರಣೆಯೂ ಆಯಿತು, ಅವನ ಕತ್ತನ್ನು ಸೀಳಿದ ತಾಪಸಾವತಾರದ ಸ್ಮರಣೆಯೂ ಕೂಡ ಆಯಿತು ಅಂತ ಬದ್ರಿನಾರಾಯಣ ನೋಡಿದಾಗ ಎಲ್ಲ ಅವತಾರಗಳು ಕಣ್ಮುಂದೆ ಬರ್ತಾ ಇದ್ದಾವೆ. ಆಮೇಲೆ ವಾಮನನಾಗಿ ಬಂದು ಉದ್ಧಾರ ಮಾಡಿದ, ಬಲಿಯನ್ನು ನಿಗ್ರಹ ಮಾಡಿದ. ಅಮರೇಶನ ಪದ ಭ್ರಮಿಸಿದುದಕ್ಕೆ ಸಿರಿ ಕಮಲೇಶ ವಿಠಲನೆ ಎನಗೆ ದೊರೆತ ಮೇಲ್ ಬೇಡುವುದೇನೋ ಭವ ವಿಮೋಚನ. ಅಮರೇಶನ ಪದ ಬೇಕು ಅಂತ ಭ್ರಮಿಸ್ತಾ ಇದ್ದೆ, ಬಲಿ ಹೇಳೋದು. ಇಂದ್ರ ಪದವಿ ಬೇಕು ಅಂತ, ಅಮರೇಶ ಅಂದರೆ ಇಂದ್ರ, ಅವನ ಪದವಿ ಬೇಕು ಅಂತ ಬಯಸ್ತಾ ಇದ್ರೆ, ಆದರೆ ಕಮಲೇಶ ವಿಠಲನೇ ನೀನೇ ಬಂದು ಕೂಡಲೇ ಇನ್ನೇನು ಬೇಕಪ್ಪ ನನಗೆ ಅಂತ ಕೇಳ್ತಾನೆ. ಕಮಲೇಶ ಅಂದರೆ ಕಮಲಾಪತಿ ನಾರಾಯಣ, ಅವನೇ ಬಂದಾಗ ಅಮರೇಶನ ಪದವೂ ಬೇಡ, ಕಮಲೇಶನ ಪಾದ ಮಾತ್ರ ಸಾಕು ಅನ್ನುವ ಭಾವ ನನಗೆ ಬಂತು ಅಂತ ಆ ಬಲಿಯನ್ನು, ವಾಮನನನ್ನು ಬಲಿ ಮಹಾರಾಜ ಸ್ತೋತ್ರ ಮಾಡ್ತಾನೆ. ಅಂಥ ಬಲಿಯ ಸ್ಮರಣೆ ಮಾಡ್ತಾರೆ. ಆಮೇಲೆ ಬುದ್ಧಾವತಾರ, ಎಲ್ಲ ಅಜ್ಞರಿಗೆ ಅವರಿಗೆ ಯೋಗ್ಯಗತಿ ಆಗಬೇಕು ಅಂತ ದುಷ್ಟರಿಗೆ ಏನು ಮಾಡಿದ, ಮೋಹನ ಆಗಲಿಕ್ಕೆ ಅಂತಲೇ ತಾಳಿದ ಅವತಾರ ಬುದ್ಧಾವತಾರ. ಆ ಬುದ್ಧನ ಸ್ಮರಣೆ ಮಾಡ್ತಾರೆ. ಅದಾದಮೇಲೆ ಪರಶುರಾಮ, ವೇದವ್ಯಾಸ. ಅಲ್ಲಿ ಪರಶುರಾಮ ಕೊಡಲಿಯಿಂದ ದುಷ್ಟ ಕ್ಷತ್ರಿಯರ ಸಂಹಾರ ಮಾಡಿದರೆ, ವೇದವ್ಯಾಸ ದೇವರು ಜ್ಞಾನಾಖ್ಯ ಪರಶುನ, ಜ್ಞಾನ ಅನ್ನುವ ಕೊಡಲಿಯಿಂದ ಅಜ್ಞಾನ ಅನ್ನುವ ವೃಕ್ಷವನ್ನು ಛೇದನ ಮಾಡಿಬಿಟ್ರು. ಅವರನ್ನು ಸ್ಮರಣೆ ಮಾಡ್ತಾರೆ. ಜಗತಾಂ ಹಿತಂ ಹರಿಮಿವಾಪರಂ ಹರಿಂ ಗುರುಶಕ್ತಿ ತಾಪಸ ವರಾನ್ವಯೋದ್ಭವಂ ಅಂತನ್ಕೊಂಡು ಅವರನ್ನು ಸ್ತೋತ್ರ ಮಾಡ್ತಾರೆ. ವೇದವ್ಯಾಸ ದೇವರನ್ನು, ಹಾಗೆ ಪರಶುರಾಮ ದೇವರನ್ನು. ಜಮದಗ್ನಿ ಮುನಿಗಳ ವಂಶದಲ್ಲಿ ಭಾರ್ಗವರಾಮ ಬಂದ. ಅದೇ ಥರನೇ ವಸಿಷ್ಠ ಮುನಿಗಳ ವಂಶದಲ್ಲಿ ಯಾದವ ಕೃಷ್ಣ ಅಲ್ಲಿ ಹೇಗೆ ಬಂದೋ ಹಾಗೆ ಇಲ್ಲಿ ವಾಸಿಷ್ಠ ಕೃಷ್ಣನಾಗಿ ಬಂದ. ವಾಸಿಷ್ಠ ಕೃಷ್ಣ ಅಂದರೆ ವೇದವ್ಯಾಸ ದೇವರು. ಇಲ್ಲಿ ಭಾರ್ಗವರಾಮ ಆದ, ಇಲ್ಲಿ ವಾಸಿಷ್ಠ ಕೃಷ್ಣ ಆದ ಅಂತ ಎರಡೂ ಅರ್ಥ ಬರತಕ್ಕಂಥ ಶ್ಲೋಕಗಳಿದು, ಶ್ಲೇಷಾಲಂಕಾರಯುಕ್ತವಾದ ಶ್ಲೋಕಗಳು. ಹೀಗೆ ವೇದವ್ಯಾಸ ಪರಶುರಾಮರ ಸ್ಮರಣೆ ಮಾಡ್ತಾರೆ. ಅದಾದಮೇಲೆ ರಾಮಾವತಾರವನ್ನು ಸ್ಮರಣೆ ಮಾಡ್ತಾರೆ, ಕೃಷ್ಣಾವತಾರವನ್ನು ಸ್ಮರಣೆ ಮಾಡ್ತಾರೆ. ಅವೆರಡನ್ನು ಎಷ್ಟು ಹೇಳಿದರೂ ಕಮ್ಮಿ, ಅನೇಕ ಶ್ಲೋಕಗಳಲ್ಲಿ ಸ್ತೋತ್ರ ಮಾಡ್ತಾ ಹೋಗ್ತಾರೆ. ಕರುಣಾಕರಸ್ಸ ವಸುದೇವ ಮೋದದೋ ಭಗವಾನ್ ಪುರಾ ಹಿಮಕರಾನ್ವಯೇ ಭವತ್ ಜಿತವಾನ್ ದಿಶೋ ದಶರಥೋಗ್ರ ಸಂಪದೋ ಜನಕೋ ಬಭೂವ ಭುವಿ ಯಸ್ಯ ವೈರಿಹ ಅಂತನ್ಕೊಂಡು ಹಿಂದೆ ತ್ರೇತಾಯುಗದಲ್ಲಿ ಪರಮಾತ್ಮ ಅವತಾರ ಮಾಡಿ ದುಷ್ಟ ಸಂಹಾರ ಮಾಡಿದ. ಅದೇ ಥರನೇ ದ್ವಾಪರಯುಗದಲ್ಲಿ ಅವತಾರ ಮಾಡಿ ಕಂಸಾದಿ ದುಷ್ಟರನ್ನ ಸಂಹಾರ ಮಾಡಿ ಕೃಷ್ಣ ಅಂತ ಕರೆಸ್ಕೊಂಡ. ಕರ್ಷತಿ ಇತಿ ಕೃಷ್ಣ, ನಮ್ಮೆಲ್ಲರ ಮನಸ್ಸನ್ನು ಸೆಳೆದು ಬಿಡ್ತಾನೆ. ಅದರಿಂದಾಗಿ ಅವನಿಗೆ ಕೃಷ್ಣ ಅಂತ ಹೆಸರು. ರಾಮಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ ಎಲ್ಲ ಸಜ್ಜನರನ್ನು ಉದ್ಧಾರ ಮಾಡಿ ತನ್ನ ದರ್ಶನ ಮಾಡಿಸ್ಬೇಕು ಅಂತಲೇ ಬಂದ ಭಗವದ್ ರೂಪಗಳದೆಲ್ಲ ಯೋಗಿಗಳ ಜೀವರ ಮೇಲಿನ ಕಾರುಣ್ಯದಿಂದ ದೇವರು ತಾಳಿದ ಅವತಾರಗಳು ಅಂತ ಚಿಂತನೆ ಮಾಡಬೇಕು. ಹೀಗೆ ಅದನ್ನು ಸ್ಮರಿಸ್ಕೊಳ್ತಾರೆ ಆಚಾರ್ಯರು. ಅದಾದ ಮೇಲೆ ರಾಮಾವತಾರ ಕೃಷ್ಣಾವತಾರ ಅಂತಂದರೆ ಆಚಾರ್ಯರು ಅಲ್ಲಿಂದ ಮುಂದೆ ಹೋಗೋದೇ ಇಲ್ಲ, ಎಷ್ಟು ಹೇಳಿದರೂ ಕಮ್ಮಿ. ಅದನ್ನೇ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರಲ್ಲ, ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ. ನನಗೆ ರಾಮನ ಮಂದಹಾಸ ನೆನಪಾಗತ್ತೆ ಅಂತ ಹೇಳ್ತಾರೆ ಆಚಾರ್ಯರು. ಯಾಕೆ ಅಂತಂದರೆ ಈ ಭವಸಾಗರದಿಂದ ಕಡೆ ಹಾಯಿಸುವ ಶಕ್ತಿ ಆ ದೇವರ ಮಂದಹಾಸಕ್ಕೇ ಇದೆ, ಇನ್ಯಾವುದಕ್ಕೂ ಇಲ್ಲ. ಅಂಥ ರಾಮದೇವರ ಮಂದಹಾಸವನ್ನು ನಾನು ಸ್ಮರಣೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಆಚಾರ್ಯರು. ಅಷ್ಟು ಮಂತ್ರಮುಗ್ಧರಾಗಿರ್ತಾರೆ. ಅವರು ರಾಮಾವತಾರವನ್ನು ಕಂಡಿದ್ದು ಹನುಮ ಆಗಿದ್ದಾಗ, ಅದನ್ನು ವಿಶೇಷವಾಗಿ ಸ್ಮರಣೆ ಮಾಡ್ಕೊಳ್ಳೋದು ಇನ್ನೂ 2 ಯುಗ ಆದಮೇಲೆ ಕಲಿಯುಗದಲ್ಲಿ ಸ್ಮರಣೆ ಮಾಡ್ಕೊಳ್ತಾರೆ. ಎಷ್ಟು ಅಚ್ಚೊತ್ತಿರುತ್ತೆ ನೋಡ್ರಿ ದೇವರ ಚರ್ಯೆ ಅನ್ನೋದು. ಅಂಥ ಅದ್ಭುತ. ಕೃಷ್ಣರನ್ನು ಸ್ತೋತ್ರ ಮಾಡ್ತಾರೆ. ರಾಮಕೃಷ್ಣರ ವರ್ಣನೆ ಆದಮೇಲೆ ಮುಂದೆ ಮಹಿದಾಸ, ಕಲ್ಕಿ ಇವುಗಳನ್ನು ಸ್ತೋತ್ರ ಮಾಡ್ತಾರೆ. ಮಹಿದಾಸ ಪೂಜ್ಯ ಚರಣೋ ದ್ವಿಜಾದಭೂತ್ ವಿದಿತಾತ್ಸ ವಿಷ್ಣು ಯಶಸ್ಸೋ ಅಮಲಾತ್ಮನಃ. ವಿಷ್ಣು ಯಶಸ್ಸ ಅಂತ ಒಬ್ಬ ಬ್ರಾಹ್ಮಣ, ಆತನ ಮನೆಯಲ್ಲಿ ಕಲ್ಕಿಯಾಗಿ ಬಂದು ದುಷ್ಟ ಸಂಹಾರ ಮಾಡ್ತಾನೆ. ಅದಾದಮೇಲೆ ಇತರಾದೇವಿಯ ಮಗನಾಗಿ ಐತರೇಯನಾಗಿ ಅವತಾರ ಮಾಡ್ತಾನೆ. ಮಹಿದಾಸ ಅಂತ ಆ ಐತರೇಯನಿಗೆ ಇನ್ನೊಂದು ಹೆಸರು. ಭೂಮಿಯೇ ಬಂದು ಆಸನ ಕೊಡ್ತಂತೆ. ಉಳಿದವರೆಲ್ಲ ಅಗೌರವ ತೋರಿಸಿದಾಗ ಭೂಮಿ ಬಿರಿದು ಬಂದು ಕೂಡಪ್ಪ ಇಲ್ಲಿ ಅಂತ ಅಂದ್ಕೊಂಡು, ಭೂತಾಯಿ ಪರಮಾತ್ಮನ ಪತ್ನಿಯೇ, ದೇವರಿಗೆ ದಾಸಿಯಾಗಿರ್ತಕ್ಕಂಥ ತಾಯಿ ಆಕೆ ಬಂದು ಮಹಿ ದತ್ತ ಆಸ, ಆಕೆ ಕೊಟ್ಟ ಆಸನ ಉಳ್ಳವನು, ಆದ್ದರಿಂದಾಗಿ ಅವನಿಗೆ ಮಹಿದಾಸ ಅಂತ ಹೆಸರು. ಅದಾದಮೇಲೆ
ಮಾನವೀ ತನಯತಾ ಮುಪೇಯಿವಾನ್ ಅಂತ ಒಂದು ಸ್ತೋತ್ರ ಮಾಡ್ತಾರೆ. ಮಾನವೀ ತನಯತ ಅಂತಂದರೆ ಮನು ಮಹಾರಾಜ ಸ್ವಯಂಭೂ ಮನು, ಆ ಸ್ವಯಂಭೂ ಮನುವಿನ ಹೆಣ್ಣುಮಕ್ಕಳು ಆಕೂತಿ, ಪ್ರಸೂತಿ, ದೇವಹೂತಿ ಅಂತ. ಇಲ್ಲಿ ಆಕೂತಿಯಲ್ಲಿ ಯಜ್ಞನಾಮಕನಾಗಿ ಬರ್ತಾನೆ ಪರಮಾತ್ಮ, ಆಮೇಲೆ ದೇವಹೂತಿಯಲ್ಲಿ ಕಪಿಲನಾಮಕನಾಗಿ ಬಂದು ಅವತಾರ ಮಾಡ್ತಾನೆ. ಎಂಥ ಅದ್ಭುತವಾದ ಉಪದೇಶಗಳು! ಶ್ರೀಮದ್ ಭಾಗವತವನ್ನು ನೋಡ್ತಾ ಹೋದ್ವಿ ಅಂತಂದರೆ ದೇವರ ಪಾದದ ವರ್ಣನೆಯನ್ನು, ಅಂಗಗಳನ್ನು, ಭಗವದ್ ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ಕೇಳ್ತಾ ಇದ್ರೆ ಅದರಲ್ಲೇ ರತರಾಗಿಬಿಡ್ತೀವಿ. ಅಷ್ಟು ಸುಂದರವಾದ ವರ್ಣನೆ. ಇಷ್ಟೆಲ್ಲದನ್ನು ಕೊಟ್ಟಿದ್ದು ಮಾನವೀ ತನಯರಿಗೆ ಮಕ್ಕಳಾಗಿ ಬಂದು, ಮಾನವೀ ಅಂತಂದರೆ ಮನು ಮಹಾರಾಜನ ಮಕ್ಕಳು, ಅವರಿಗೆ ಮಕ್ಕಳಾಗಿ ಬಂದು ದೇವ ಪರಮಾತ್ಮ ಲೀಲೆಯಾಡಿದ, ಕ್ರೀಡೆ ಮಾಡಿದ ಅಂತ ಸ್ತೋತ್ರ ಮಾಡ್ತಾರೆ. ಇದಾದ ಮೇಲೆ ಧನ್ವಂತರಿಯನ್ನು ಚಿಂತನೆ ಮಾಡ್ತಾರೆ. ಧನ್ವಂತರಿ ಅಂತಂದರೆ ಭವಸಾಗರದಿಂದ ಕಡೆ ಹಾಯಿಸ್ತಕ್ಕಂಥವನು, ಅಂಥ ಪರಮಾತ್ಮನನ್ನು ಇಲ್ಲಿ ಸ್ತೋತ್ರ ಮಾಡ್ತಾರೆ. ಅದರ ಜೊತೆಗೆ ಮೋಹಿನಿ ತುಂಬು ತಾರುಣ್ಯದಿಂದ ಎಲ್ಲ ರಾಕ್ಷಸರ ಮನಸ್ಸನ್ನೇ ಕೆಡಿಸಿಬಿಟ್ಲು. ಮೋಹಿನಿ ಕೆಡಿಸಿ ಅವರಿಗೆ ಯೋಗ್ಯವಾದ ಗತಿಯಾಗಲಿ ಅಂತ ಬಿಟ್ಟು ದೇವತೆಗಳಿಗೆ ತಾನು ಅಮೃತವನ್ನು ಹಂಚಿದ್ಲು. ಅದರಿಂದಾಗಿ ಯಾರಿಗೆ ಯಾವುದು ಯೋಗ್ಯವೋ ಯೋಗ್ಯತಾನುಗುಣವಾಗಿ ನಾನು ಕೊಟ್ಟೇ ಕೊಡ್ತೀನಿ ಹೇಗಾದರೂ ಅಂತನ್ನೋದನ್ನು ತೋರಿಸ್ಲಿಕ್ಕೋಸ್ಕರನೇ ಪರಮಾತ್ಮ ಮೋಹಿನಿ ಅವತಾರವನ್ನು ತಾಳಿದ. ಹೀಗೆ ಮೋಹಿನಿ ಚಿಂತನೆ ಆಯಿತು, ಧನ್ವಂತರಿಯನ್ನು ಕಂಡಾಯಿತು. ಆಮೇಲೆ ದತ್ತಾತ್ರೇಯನನ್ನು ಸ್ಮರಣೆ ಮಾಡ್ತಾರೆ. ಸುಜನಾಯ ದತ್ತ ಪದ ಆತ್ಮಶುದ್ಧಿದ ಸುಕುಮಾರ ರೂಪ್ಯ ಭವದೇಶ ಶಾಶ್ವತಃ ಅನಸೂಯಯ ಶುಚಿ ಮನೀಷಯ ಧೃತಃ ಪರಮಾದರೇಣ ಮುನಿಪುಂಗವೋಢಯ. ಅತ್ರಿಮುನಿಗಳ ಕೈ ಹಿಡಿದು ಅನನ್ಯವಾಗಿ ಸೇವೆಯನ್ನು ಮಾಡಿರುವ ಅನಸೂಯ ದೇವಿನಿದ್ಲು. ಅನಸೂಯ ಅಂದರೆ ಅಸೂಯ ಅಂತಂದರೆ ಹೊಟ್ಟೆ ಕಿಚ್ಚು, ಅನಸೂಯ ಅಂದರೆ ಹೊಟ್ಟೆ ಕಿಚ್ಚೇ ಇದ್ದಿಲ್ಲ. ಯಾರು ಎಷ್ಟು ಸಾಧನೆ ಮಾಡಿದ್ರು ಅದಕ್ಕೆ ಪೂರಕವಾಗಿ ನನ್ನ ಸಹಾಯ ಇದ್ದೇ ಇರುತ್ತೆ ಅಂತ ತೋರಿಸಿಕೊಟ್ಟ ಮಹಾಸಾಧ್ವಿ ಪತಿವ್ರತ ಶಿರೋಮಣಿ ಅನಸೂಯ ದೇವಿಯರು. ಅಂಥ ಅತ್ರಿ ಅನಸೂಯ ದಂಪತಿಗಳ ಮಗನಾಗಿ ಪರಮಾತ್ಮ ಭಕ್ತರಿಗಾಗಿ ಸುಜನಾಯ ದತ್ತಪದ, ಸಜ್ಜನರಿಗೆ ತನ್ನನ್ನೇ ಕೊಟ್ಕೊಂಡ್ಬಿಟ್ಟ ಪರಮಾತ್ಮ. ಆದ್ದರಿಂದಾಗಿ ಅವನಿಗೆ ದತ್ತಾತ್ರೇಯ ಅಂತ ಹೆಸರು. ಹೀಗೆ ದತ್ತಾತ್ರೇಯನನ್ನು ಸ್ಮರಣೆ ಮಾಡ್ತಾರೆ. ಅದಾದ ಮೇಲೆ ಕುಮಾರ ಅಂತ ಇದೊಂದು ದೇವರ ರೂಪವನ್ನು ಧ್ಯಾನ ಮಾಡ್ತಾರೆ. ಕುಮಾರ ಅಂತಂದರೆ ಸನತ್ ಕುಮಾರ ಅಂತ. ಸನತ್ ಕುಮಾರೋ ವತು ಕಾಮದೇವಾತ್ ಅಂತ ಭಾಗವತದಲ್ಲಿ ಬರುತ್ತೆ. ನಮ್ಮ ಮನಸ್ಸು ನಿಗ್ರಹದಲ್ಲಿಡದು ಎಲ್ಲ ಕಡೆ ಚಂಚಲಾಗ್ತಾ ಇತ್ತು, ಬೇರೆ ಬೇರೆ ವಿಷಯಗಳನ್ನು ಚಿಂತಿಸ್ತಾ ಇತ್ತು ಅಂದರೆ ಈ ಸನತ್ ಕುಮಾರನನ್ನು ಸ್ಮರಣೆ ಮಾಡಿದ್ರೆ ಸಾಕು, ಮನಸ್ಸಿನ ನಿಗ್ರಹ ಸಿದ್ಧಿಸುತ್ತಂತೆ. ಅಂಥ ಸನತ್ ಕುಮಾರನ ಸ್ಮರಣೆ ಮಾಡ್ತಾರೆ. ಆಮೇಲೆ ಋಷಭಾವತಾರ ಅಂದರೆ ಅಂಜನಾಭ ಅಂತ ಕರಿತಾ ಇದ್ರು. ಒಳ್ಳೆ ಕಣ್ಣಿಗೆ ಕಾಡಿಗೆ ಹಚ್ಚಿದಂಗಿತ್ತಂತ ಆ ದೇವ್ರ ರೂಪ, ಋಷಭ ಅಂತ ಕರೀತಾರೆ. ಈ ಭರತ ಮುಂತಾದ ರಾಜಾಧಿರಾಜರ ತಂದೆ ಋಷಭನಾಮಕ ಪರಮಾತ್ಮ. ಜಯಂತಿ ದೇವಿ ಅಂತ ಲಕ್ಷ್ಮೀದೇವಿ ಹೆಸರು, ಅವನ ಪತ್ನಿಯ ಹೆಸರು. ಅಂಥ ಋಷಭನನ್ನು. ಅದಾದಮೇಲೆ ಹಂಸ, ಪರಿಶುದ್ಧವಾದ ತತ್ವವನ್ನು ನಾನು ನಿಮಗೆ ಉಪದೇಶ ಮಾಡ್ತೀನಿ. ಹಂಸ ಹೇಗೆ ಶುದ್ಧವೋ ತತ್ವವು ಕೂಡ ಪರಿಶುದ್ಧವೇ. ತತ್ವ ಅಂತಂದರೆ ಯಥಾರ್ಥವಾದದ್ದು, ಅದು ಯಾವತ್ತೂ ಪರಿಶುದ್ಧವೇ. ಆದ್ದರಿಂದಾಗಿ ಅಂಥ ಯಥಾರ್ಥ ತತ್ವವನ್ನು ನಿರೂಪಣೆ ಅಂತ ಮಾಡಲಿಕ್ಕೆ ಪರಮಾತ್ಮ ಹಂಸನಾಗಿ ಅವತಾರ ಮಾಡಿದ. ಹಂಸನಾಮಕ ಅಂತ ಕರೀತಾರೆ. ಈ ಹಂಸನನ್ನು ಸ್ತೋತ್ರ ಮಾಡ್ತಾರೆ. ಅದಾದಮೇಲೆ ಇದೇ ಯಮದೇವರ ಮಗನಾಗಿ ನಾರಾಯಣ ನರರಾಗಿ ಬಂದ ಅಂತ ಏನು ನೋಡಿದ್ವಲ್ಲ, ಇನ್ನೆರಡು ಮಕ್ಕಳಿದ್ವರಂತೆ. ಉದಪಾದಿ ಧರ್ಮತನಯೋ ಶಯಂ ಹರಿರ್ ನರದೇವ ಸೋದರ ಉದಾರ ವಿಕ್ರಮ ಅಪಿ ಕೃಷ್ಣ ಇತ್ಯಭಿಹಿತೋ ಮುದೇ ಸತಾಂ ಸ್ವಯಮೇವ ಯಸ್ಯ ಸಹಜೋ ವ್ಯಜಾಯತ ಅಂತ. 4 ಜನ ಮಕ್ಕಳಿದ್ರಂತೆ ಯಮದೇವರಿಗೆ. ಯಾರ್ಯಾರು 4 ಜನ ಅಂತಂದರೆ ನರೋ ನಾರಾಯಣಶ್ಚೈವ ಹರಿಕೃಷ್ಣಸ್ತಥೈವ ಚ ಚತ್ವಾರೋ ಧರ್ಮತನಯಾ ಹರಿರೇವ ತ್ರಯೋಮತಃ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಷಾಡ್ಗುಣ್ಯ ವಚನ ಅಂತ ವೇದವ್ಯಾಸ ದೇವರ ಕೃತಿ, ವೇದವ್ಯಾಸ ದೇವರ ಮಾತನ್ನು ಆಚಾರ್ಯರು ಅಲ್ಲಿ ನಮೂದಿಸ್ತಾರೆ. 4 ಮಕ್ಕಳು ಯಾರು ಅಂತಂದರೆ ನಾರಾಯಣ, ಹರಿ, ಕೃಷ್ಣ ಅಂತ 3 ರೂಪದಿಂದ ಸಾಕ್ಷಾತ್ ಪರಮಾತ್ಮನೇ ಮಗನಾಗಿ ಬಂದು ನರ ಅನ್ನುವ ಹೆಸರಿನಿಂದ ಶೇಷದೇವರು ಮಕ್ಕಳಾಗಿ ಬಂದಿರ್ತಾರಂತೆ. ಇದೊಂದು ಅಪೂರ್ವವಾದ ಅಂಶ ಇದು. ಇದನ್ನು ಉಲ್ಲೇಖ ಮಾಡ್ತಾರೆ. ಹೀಗೆ ಆ ಯಮಪುತ್ರನಾಗಿ ಅವತಾರ ಮಾಡಿರುವ ಪರಮಾತ್ಮನ 3 ರೂಪಗಳನ್ನು ಆಚಾರ್ಯರು ಧ್ಯಾನ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ ಮೇಲೆ ಹೇಳ್ತಾರೆ, ಎಷ್ಟು ಮಾಡಿದರೂ ಕಮ್ಮಿ ಪರಮಾತ್ಮನಿಗೆ. ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ. ಪರಮಾತ್ಮನೇ ಸತತಮೇಕ ರೂಪಿಣೆ, ದೇವರು ಒಂದು ರೂಪದಲ್ಲಿ ಮೇಲಿದ್ದ ಪದ್ಮನಾಭನಾಗಿ, ಆಮೇಲೆ ಕೆಳಗೆ ಬಂದ, ದಶಾವತಾರ ತಾಳಿದ, ಆಮೇಲೆ ಶತಾವತಾರ ತಾಳಿದ, 100
ಆಮೇಲೆ ಸಹಸ್ರ ರೂಪಿಣಿ, ಸಾವಿರಾರು ರೂಪಗಳು. ಅವನಿಗೆ ಇಷ್ಟೇ ಅಂತ ಹೇಳಿಕ್ಕಾಗಲ್ಲ. ಯಶೋದೆ ನಿನ್ನ ಕಂದಗೆ ಎಷ್ಟು ರೂಪವೇ ಅಂತಂದ ಹಾಗೆ ದೇವರು ಒಂದೂ ರೂಪದಲ್ಲಿರ್ತಾನೆ, 10 ಇರ್ತಾನೆ, 100 ಇರ್ತಾನೆ, 1000. ಸಾಸೀರ ನಾಮದೊಡೆಯ ಶ್ರೀ ವೆಂಕಟೇಶ ಅಂತ ಹೇಳಿದಂತೆ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯನಾಗಿರ್ತಾನೆ. ಕಲಶ ಪೂಜೆ ಮಾಡಬೇಕಾದ್ರೆ 100ಕ್ಕಿಂತ ಅಧಿಕ ರೂಪದಲ್ಲಿರ್ತಾನೆ. ಹೃದಯದೊಳಗೆ ನರ್ತನ ಮಾಡೋ ಕಾಲಕ್ಕೆ ದಶಾವತಾರದಿಂದ ಬರ್ತಾನೆ. ಎಲ್ಲಿಂದ ಬಂದ ಅಂತ ನೋಡಬೇಕಾದ್ರೆ ವೈಕುಂಠದಲ್ಲಿ ಒಂದೇ ರೂಪದಲ್ಲಿ ನಿಂತಿರ್ತಾನೆ. ಏಕರೂಪಿಣೆ, ದಶರೂಪಿಣೆ, ಶತರೂಪಿಣೆ, ಸಹಸ್ರ ರೂಪಿಣೆ, ಅವಿಕಾರಿಣೆ, ಯಾವುದೇ ವಿಕಾರ ಇಲ್ಲ. ನಾವಾದರೆ ಅಲ್ಲಿ ಹೋಗಿ ಏನಾದರೂ ನಾಟಕ ಅದು ಇದು ಮಾಡ್ಕೊಂಡು ಬಂದ್ವಿ ಅಂತಂದರೆ ಮನೆಗೆ ಬಂದ ಕೂಡಲೇ ನಮಗೆ ಸುಸ್ತಾಗ್ಬಿಟ್ಟಿರುತ್ತೆ. ಅದೊಂದು ವಿಕಾರ ನಮಗೆ. ದೇವರು ಇಷ್ಟೆಲ್ಲ ಲೀಲಾವತಾರ ತಾಳಿದ್ರು ಯಾವುದೇ ವಿಕಾರ ಇಲ್ಲ ಅವನಿಗೆ, ಯಾವುದೇ ಸಂಬಂಧಗಳು ಕೂಡ ಅವನಿಗಿಲ್ಲ. ಅವನು ನಿರ್ಲಿಪ್ತ, ಅವನು ಅಸಂಗೋಹ್ಯಯಂ ಪುರುಷ. ಆದ್ದರಿಂದಾಗಿ ಅವಿಕಾರಿಣೆ, ವಿಕಾರವಿಲ್ಲಿರ್ತಕ್ಕಂಥವನು, ಭಕ್ತರಿಗಾಗಿ ಸ್ಫುಟವಾಗಿ ತನ್ನನ್ನು ಕಾಣಿಸ್ಕೊಡ್ತಕ್ಕಂಥವನು, ಅನಂತ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ನಮೋ ನಮಃ ನಮೋ ನಮಃ ಅಂತ ಎಷ್ಟು ಹೇಳಿದರೂ ಕಮ್ಮಿ ಆಚಾರ್ಯರು. ಆ ನಾರಾಯಣನನ್ನು ನೋಡ್ತಾ ಇದ್ದಾರೆ, ಇದೆಲ್ಲ ಬರ್ತಾ ಇದೆ ಕಣ್ಮುಂದೆ. ಹೀಗೆ ಭಕ್ತಿಯಿಂದ ಅವರು ಆ ಎರಡೂ ರೂಪಗಳನ್ನು ಸ್ತೋತ್ರ ಮಾಡ್ತಾರೆ. ವಿಶೇಷವಾಗಿ ನಾರಾಯಣನ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡಿದ ಮೇಲೆ ಅಲ್ಲಿ ಹೇಳ್ತಾರೆ, ಪರಮಾತ್ಮ ಹೇಳ್ತಾನಂತೆ, ವೇದವ್ಯಾಸರು ಹೇಳ್ತಾರೆ, ಆ ಎರಡು ರೂಪಗಳ ಹತ್ರ ಹೋಗಿ ನಮಸ್ಕಾರ ಮಾಡಿ ಕೂತ್ಕೊಂಡಾಗ ಎರಡು ಈ ವಿಶೇಷ ಏನು ಅಂತಂದರೆ, ದೇವ್ರ ಲೀಲೆ ಎಷ್ಟು ಚಂದ ಅಂತಂದರೆ, ಇತಿ ಚಿಂತಯನ್ ಅವಿರಲಾಂತರೋ ಹರಿಂ ಪ್ರಣನಾಮ ಸಪ್ರಣಯ ಮಾದೃತೋ ಮುನ ಅಜಿತೌ ಪರಸ್ಪರ ಸಭಾಜಿತೌ ಸತೌ ನಿಕಷಾ ನಿಷೀದತಿ ಪುರೋಪವೇಶಿನೌ ಅಂತ. ಹೀಗೆ ಆಚಾರ್ಯರು ಚಿಂತನೆ ಮಾಡ್ತಾ ಇರೋ ಕಾಲಕ್ಕೇನೆ ಆ ನಾರಾಯಣ ರೂಪಿಯನ್ನು ನಮಸ್ಕಾರ ಮಾಡಿದ್ದಾರೆ. ಆವಾಗ ಏನಾಯ್ತಂತೆ, ನಾರಾಯಣ ಬಂದು ಈ ವೇದವ್ಯಾಸರನ್ನು ಅಪ್ಕೊಂಡಂತೆ, ವೇದವ್ಯಾಸರು ಹೋಗಿ ನಾರಾಯಣನ ಅಪ್ಕೊಂಡ್ರಂತೆ. ಎಷ್ಟು ಚೆನ್ನಾಗಿರುತ್ತೆ ನೋಡ್ರಿ, ಎರಡು ರೂಪಗಳು ಅಪ್ಕೊಂಡಿದ್ದು. ಎರಡು ರೂಪಗಳು ಪರಸ್ಪರ ಮುಖಾಮುಖಿ ಆದದ್ದು ನಾವು ಆರಂಭದಲ್ಲಿ ನೋಡೋದು ಭಾರ್ಗವರಾಮ ದಶರಥರಾಮ ಅವರಿಬ್ಬರು ಒಂದು ಜಗಳದ ಪ್ರಸಂಗದಲ್ಲಿ ಎದುರು ಬದರಾದರು ಅಂತ ನೋಡ್ತೀವಿ. ಆದರೆ ಆಚಾರ್ಯರ ಜೀವನದಲ್ಲಿ ನೋಡೋ ಕಾಲಕ್ಕೆ ಬದರಿನಾರಾಯಣ ಮತ್ತು ವೇದವ್ಯಾಸ ರೂಪಿಯಾಗಿ ಅಲ್ಲಿ ವಾಸಿಷ್ಠ ಕೃಷ್ಣನಾಗಿ ಬಂದ, ಆಮೇಲೆ ಈ ಕಡೆ ಯಮದೇವರ ಮಗನಾಗಿ ಬಂದ ನಾರಾಯಣ ರೂಪ, ಎರಡೂ ಕೂಡ ಪರಸ್ಪರ ಮಾತಾಡಿಕೊಂಡು ಪರಸ್ಪರ ಒಬ್ರಿಗೊಬ್ರಿಗೆ ಗೌರವ ಕೊಟ್ಕೊಂಡು ಆಲಿಂಗನ ಮಾಡಿಕೊಂಡು ಖುಷಿಯಾಗಿ ಮಾತಾಡ್ಕೊಂಡಿದ್ವಂತೆ. ಎಷ್ಟಿದ್ರೂ ಜಗನ್ನಾಟಕ ಸೂತ್ರಧಾರಿಯವನು, ಅದ್ಭುತನಾದ ನಟ ಪರಮಾತ್ಮ. ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಅವರಿಬ್ಬರ ಮಾತುಕತೆಗಳನ್ನು ಆಚಾರ್ಯ ಕೇಳ್ತಾ ಇದ್ದಾರೆ. ಆವಾಗ ದೇವರು ಹೇಳಿದಂತೆ ಆಚಾರ್ಯರಿಗೆ, ಶೃಣು ದೇವಕಾರ್ಯ ಅವಧಾರ್ಯ ಧೈರ್ಯವಾನ್ ಮಧುದೀರ್ಯಮಾಣ ಮಿದ ಮಾರ್ಯ ಸಮ್ಮತಂ ಭವಿತಾನ್ಯ ದುಷ್ಕರ ತರಂ ವಿಧಾಯಯತ್ ತರುಣಂ ತವಾವತರಣಂ ಮಹಾಫಲಂ. ಮಹಾಧೈರ್ಯಶಾಲಿಗಳು ಆಚಾರ್ಯರು. ಆದ್ದರಿಂದಾಗಿ ಹೇಳ್ತಾರೆ ಮಧ್ವಾಚಾರ್ಯರೇ, ನಾನು ಹೇಳೋದು ಕೇಳಿ, ಯಾರೂ ಮಾಡದೇ ಇರತಕ್ಕಂಥ ಅಪೂರ್ವವಾದ ಕಾರ್ಯ ನಿಮ್ಮಿಂದ ಆಗಬೇಕು ಭೂಲೋಕದಲ್ಲಿ. ವೇದವ್ಯಾಸರು ರಚನೆ ಮಾಡಿದ ಏನು ಬ್ರಹ್ಮಸೂತ್ರಗಳಿದ್ದಾವೆ, ಈ ಬ್ರಹ್ಮಸೂತ್ರಗಳಿಗೆ ಅಪೂರ್ವವಾದ ಅರ್ಥವನ್ನು ಕೊಡತಕ್ಕಂತಹ ಮಾತುಗಳು ನಿಮ್ಮಿಂದ ಬರಬೇಕು, ಅದಕ್ಕೆ ವ್ಯಾಖ್ಯಾನ ರಚನೆ ಆಗಬೇಕು ಅಂತ ಹೇಳ್ತಾರೆ ಅವರು. ಅಪಿಧಾಯ ಸೂತ್ರ ಹೃದಯಂ ಸತಾಂ ಪ್ರಿಯಂ ಪ್ರವಿಧಾಯ ಭಾಷ್ಯ ಮಧುನಾ ನಿಜೇಚ್ಛಯ. ಬ್ರಹ್ಮಸೂತ್ರಗಳ ನಿಜವಾದ ಆಂತರ್ಯ ಏನು ಅನ್ನೋ ತಿಳಿಸ್ಕೊಡೋ ಕಾರ್ಯ ನಿಮ್ಮಿಂದ ಮಾತ್ರ ಆಗಬೇಕು. ಆದ್ದರಿಂದಾಗಿ ಎಲ್ಲರನ್ನ ಉದ್ಧಾರ ಮಾಡತಕ್ಕಂತಹ ಜ್ಞಾನ ಕೊಡುವ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ರಚನೆ ಮಾಡಿ ಅಂತ ಆಜ್ಞೆ ಮಾಡ್ತಾರೆ. ಆಯಿತು ಅಂತ ಆಚಾರ್ಯರು ಆಜ್ಞೆಯನ್ನು ಸ್ವೀಕಾರ ಮಾಡ್ತಾರೆ, ಒಪ್ಕೊಳ್ತಾರೆ. ಪರಮಾತ್ಮನ ಆಜ್ಞೆ ಅಂತ ಅದನ್ನು ತಲೆಯಲ್ಲಿ ಧಾರಣೆ ಮಾಡ್ತಾರೆ. ಧಾರಣೆ ಮಾಡಿದ ಮೇಲೆ ಅವ್ರು ಹೇಳ್ತಾರೆ, ಪರಮಾತ್ಮ, ಆದರೆ ನನಗೆ ನಿಮ್ಮ ಸನ್ನಿಧಾನವನ್ನೇ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನನಗೆ ಇಲ್ಲೇ ಇರಬೇಕು ಅಂತ ಆಸೆ ಆಗ್ತದೆ, ಅದರಿಂದಾಗಿ ನಿನ್ನ ಸನ್ನಿಧಾನದಲ್ಲೇ ಇರ್ತೀನಿ ಅಂತ ಆಚಾರ್ಯರು ಹೇಳಿದ್ರಂತೆ. ಯಾಕೆಂದರೆ ಅವರಿಬ್ಬರನ್ನ ತುಂಬ ಪ್ರಿಯತಮವಾದ ವಸ್ತುವನ್ನು ಬಿಟ್ಟು ಹೋಗ್ಲಿಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ. ನಮ್ಗಳಿಗೆಲ್ಲ ಪತ್ನಿ, ತಂದೆ ತಾಯಿಗಳು, ಮನೆ, ಮಠ, ಆಸ್ತಿ ಅಂತಾದರೆ ಆಚಾರ್ಯರು ಏಕಾಂತ ಭಕ್ತರು ಪರಮಾತ್ಮನಿಗೆ. ಆದ್ದರಿಂದ ನಿಮ್ಮನ್ನು ಬಿಟ್ಟು ನಾನು ಯಾಕೆ ಹೋಗಲಿ, ನೀವೇ ನನಗೆ ಪರಮ ಪ್ರೇಷ್ಠತಮಾಯಮೆ ಅಂತ ಹೇಳ್ತಾರೆ ತಮ್ಮ ಗ್ರಂಥಗಳಲ್ಲಿ. ಇವನಿಗಿಂತ ಇಷ್ಟನಾದ ಮತ್ತೊಬ್ಬನಿಲ್ಲ, ಅಷ್ಟು ಇಷ್ಟ ಪರಮಾತ್ಮ ನನಗೆ ಅಂತ. ಆದ್ದರಿಂದಾಗಿ ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ನಂಗೆ ಮನಸ್ಸಿಲ್ವಲ್ಲ ಅಂತಂದಾಗ ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನೀವಿಷ್ಟು ರಚನೆ ಮಾಡಿ ಆಮೇಲೆ ಮತ್ತೆ ನಾನೇ ನಿಮ್ಮನ್ನು ಕರೆಸ್ಕೊಳ್ತೀನಿ ಅಂತ ಆ ಬದರಿನಾರಾಯಣ ವೇದವ್ಯಾಸರು ಆಚಾರ್ಯರಿಗೆ ಆಜ್ಞೆ ಮಾಡಿದ ಮೇಲೆ ಭೂಲೋಕಕ್ಕೆ ಹೋಗಿ ಇನ್ನೂ ಒಂದಿಷ್ಟು ಕಾಲ ನಿಮ್ಮಿಂದ ತತ್ವಪ್ರಚಾರ ಆಗಬೇಕು ಅಂತ ಅವ್ರು ಆಜ್ಞೆ ಮಾಡಿದ ಮೇಲೆ ಆಯಿತು ಅಂತ ಅಂದ್ಕೊಂಡೇನಾಗುತ್ತೆ ಅಂತಂದರೆ, ವೇದವ್ಯಾಸ ದೇವರ ಬದರಿನಾರಾಯಣನ ಮಾತುಗಳನ್ನು ಒಪ್ಪಿಕೊಂಡು ಅದನ್ನು ಹೇಳ್ತಾರೆ, ಮತಮಿತ್ಯವೇತ್ಯ ಮಹಿತಂ ಮಹತೋರಭಿಧಾಯ ಬಾಢಮಿತಿ ಧೀರಮತಿ ಅನಯೋರ್ನಿಯೋಗ ಮಧಿರೋಪಿತವಾನ್ ಸ್ವಶಿರಸ್ಯ ನನ್ಯ ಸುವಹಂ ಪ್ರಣಮನ್. ಆ ವೇದವ್ಯಾಸರು ನಾರಾಯಣ ದೇವರ ಮಾತನ್ನು, ಅಭಿಪ್ರಾಯವನ್ನು ಶಿರಸಾ ಮಾನ್ಯ ಮಾಡ್ತಾರೆ. ಆಗಲಿ ಸ್ವಾಮಿ, ನಿಮ್ಮ ಮಾತನ್ನು ನಾನು ಶಿರಸಾ ಧಾರಣೆ ಮಾಡಿ ಆಜ್ಞೆಯನ್ನು ನೆರವೇರಿಸ್ತೇನೆ ಅಂತ ಅಂದ್ಕೊಂಡು
ನಮಸ್ಕಾರ ಮಾಡಿದರಂತೆ. ಅದು ಕೂಡ ಬೇರೆ ಯಾರು ಮಾಡಲಿಕ್ಕಾಗದೇ ಇರುವ ಕಾರ್ಯ. ಯಾಕೆಂದರೆ ಬ್ರಹ್ಮಸೂತ್ರಕ್ಕೆ ನಮಗೆ ತೋಚಿದಂಥ ಅರ್ಥ ಬರಿಬೋದು, ಆದರೆ ವೇದವ್ಯಾಸ ದೇವರಿಗೆ ಸಮ್ಮತವಾದ ಅರ್ಥ ಇದೆಯಲ್ಲ, ಇದು ಬಹಳ ಅಪೂರ್ವ, ಇದೇ ನಿಜವಾದ ಅರ್ಥ. ಅಂಥ ಅರ್ಥವನ್ನು ತಿಳಿಸುವ ಕಾರ್ಯ ನಿಮ್ಮಿಂದಾಗಬೇಕು ಅಂತ ಆಜ್ಞೆ ಮಾಡಿದ್ದಕ್ಕೆ ಆಯಿತು ಅಂತ ಅದನ್ನು ಒಪ್ಕೊಳ್ತಾರೆ. ಒಪ್ಪಿಕೊಂಡು ಅವರನ್ನು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದಾಗ ಹೆಂಗೆ ಕಾಣ್ತಾ ಇದ್ರು ಅಂದರೆ, ಈ ಸರ್ಗದ ಕೊನೆಯಲ್ಲಿ ಹೇಳ್ತಾರೆ, ಆಮ್ನಾಯಾಸ್ತ್ರಯ ಇವ ತತ್ವಬೋಧಕಾಸ್ತೆ ಪಾಪಘ್ನಾಸ್ತ್ರಯ ಇವ ಪಾವಕಾ ಪ್ರಜಾನಾಂ ಲೋಕಾವಾ ಸಕಲಭೃತಸ್ತ್ರಯೋತ್ರ ರೇಜು ಸಾನಂದ ಮುನಿಸುತ ಧರ್ಮಸೂನು ಮಧ್ವಾಹ. ಹೇಗೆ ತತ್ವಗಳನ್ನು ತಿಳಿಸ್ತಕ್ಕಂತಹ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳಿದ್ದಾವೋ ಆ 3 ವೇದದ ಹಾಗೆ, ಅದೇ ಥರನೇ ಜನರ ಪಾಪಗಳನ್ನು ಪರಿಹಾರ ಮಾಡೋದು 3 ಅಗ್ನಿಗಳಂತೆ. ಯಾವುದ್ಯಾವುದು? ಆಹವನೀಯ, ದಕ್ಷಿಣಾಗ್ನಿ, ಗಾರ್ಹಪತ್ಯ ಅಂತ ಈ 3 ಅಗ್ನಿಗಳಂತೆ. ಅದೇ ಥರನೇ ಭೂಲೋಕ, ಭುವರ್ಲೋಕ, ಸ್ವರ್ಲೋಕದಂತೆ 3 ಲೋಕಗಳ ಹಾಗೆ ವೇದವ್ಯಾಸ ದೇವರು, ಬದ್ರೀನಾರಾಯಣ, ಶ್ರೀಮದ್ ಆಚಾರ್ಯರು 3 ವೇದಗಳಂತೆ, 3 ಲೋಕಗಳಂತೆ, ಆಮೇಲೆ 3 ಅಗ್ನಿಗಳಂತೆ ಕಂಗೊಳಿಸ್ತಾ ಇದ್ರು ಅಂತ ಅವರ ನೋಟವೂ ಕೂಡ ಒಂದು ಅದ್ಭುತವಾಗಿತ್ತು. ಅವರ ರೂಪದ ದರ್ಶನವೂ ಕೂಡ ಈ 3 ಜ್ಞಾಪನ ಮಾಡುವಂತಿತ್ತು ಅನ್ನುವ ಹಾಗೆ ಆ ಆಚಾರ್ಯರ ವರ್ಣನೆಯನ್ನು, ಆಚಾರ್ಯರು ಬದರಿಕಾಶ್ರಮದಲ್ಲಿ ಪರಮಾತ್ಮನ ರೂಪವನ್ನು ಕಂಡ ಬಗೆಯನ್ನು ಇದರಲ್ಲಿ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳ್ತಾ, ಈ ಶ್ರೀಮದಾಚಾರ್ಯರ 8ನೆಯ ಸರ್ಗದ ಚಿಂತನೆಯನ್ನು ಮಾಡಿಸಿದ ಸೇವಾಕರ್ತರು ಪರಿಮಳ ಪುರೋಹಿತ್ ಮತ್ತು ಕುಟುಂಬದವರು. ಇವರಿಗೂ ಕೂಡ ಶ್ರೀಮದ್ ಆಚಾರ್ಯರ ಅನುಗ್ರಹವಾಗಲಿ ಅಂತ ಬಯಸ್ತಾ ಈ ಸಂಕ್ಷಿಪ್ತ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.